ಸುಮ್ಮನೆ ನಾವು ಯಾವಾಗ ಒಂದು ಹಾಸ್ಯಕ್ಕಿಂತ ಒಂದು ಕತೆ ಹೇಳ್ತಿದ್ವಿ ನಾವು. ನಮ್ಮ ಎಲ್ಲ ಜೀವನ ಹೆಂಗಾಗ್ಯದ ತಗೊಂಡ ಕೇಳಿದ್ರೆ ಯಾವನೋ ಎಂದೂ ಹೋಗಲಾರ್ದವ ಅತ್ತಿ ಮನೆಗೆ ಹೋಗಿದ್ನತ್ತ. ಹಳೆ ಒಟ್ಟ ಅತ್ತಿ ಮನೆ ಲಗ್ನ ಆದ ಬಳಿಕ ಅತ್ತಿ ಮನೆಯೇ ನೋಡಿದ್ದಿಲ್ಲ ಅವ. ಪಾಪ ಹೆಂಡತಿಗಂದ ಏನ ಯಾಕೋ ನಿಮ್ಮವ್ನ ಜೀವ ನೆನಸಲಕತ್ತದ, ನಿಮ್ಮವ್ ನೋಡ್ಬೇಕ ನಂಗೆ ಆಸೆ ಆಲಕತ್ತದ, ಅದಕ್ಕೆ ನಿನ್ನ ತವ್ರ ಮನಿನ ಹೋಗಿ ಬರ್ತೀನಿ ಅಂದ. ಹೆಣ್ಮಗಳಿಗೆ ದೊಡ್ಡ ಖುಷಿ ಆಯ್ತು. ಯಾವಾಗಿಂದ ನನ್ನ ಗಂಡ ನನ್ನ ತವ್ರ ಮನೆಗಿಂದ ಹೋಗಿ ಬರ್ತೀನಿ ತಿಳ್ಕೊಂಡಂದಾಗ ಏನ್ರಿ ಅವನಿಗೆ ಬಹಳ ದೊಡ್ಡ ಖುಷಿ ಆಗಿಬಿಡ್ತು. ಯಾವಾಗಿಂದ ಹೆಣ್ಮಗಳಂತಾಳ ಹೋಗಿ ಬರ್ರಿ, ಯಾರು ಬೇಡ ಅಂತಾರ, ನಮ್ಮವ್ ಹೆಂಗ ಅದಾಳ ಆರಾಮ ಅದಾಳೇನಿಲ್ಲ ಇದೆಲ್ಲ ನೋಡ್ಕೊಂಡು ಬರ್ರಿ ಎತ್ತಿಕೊಂಡು ಪಾಪ ಹೆಣ್ಮಗಳ ಗಂಡಗೆಂದ ಹೇಳಲ್ಲು. ಅಮ್ಮ ಹೊಲದಾಗ ದುಡಿತಕ್ಕಂಥ ಮನುಷ್ಯ ದಾರ್ಯಾಗಿಂದ ನಡ್ಕೊಂತ ಹೋಗೋದಿತ್ತು, ಒಂದು 40-50 ರೊಟ್ಟಿ ಮಾಡಲು, ನಿಮಗೆ ಎಲ್ಲಿ ಹಸಿಬೇಕಾದಲ್ಲಿ ಊಟ ಮಾಡ್ರಿ ತಿಳ್ಕೊಂಡು ಬುತ್ತಿ ಗಿತ್ತಿ ಕಟ್ಟಿ ಕಳಿಸಲು. ಪಾಪ ನಡ್ಕೊಂತಿಂದ ಬಂದ ದಾರ್ಯಾಗ ಒಂದು ಹೊಟ್ಟೆ ಹಸ್ತು ಬಿಡ್ತು. ಒಂದು ಗಿಡದ ಕೆಳಗಿಂದ ಕುತ್ಕೊಂಡು ಆನಂದ ಒಂದು 50 ರೊಟ್ಟಿ ಉಂಡು ಮತ್ತೊಂದು ಅತ್ತಿ ಮನೆಗಿಂದ ನಡ್ಕೋತಿಂದ ಬರೋದ್ರಾಗ ಸಾಯಂಕಾಲ ಆಗಿತ್ತು. ಯಾವಾಗಂದ ಅತ್ತಿ ಹಳೆಯನ್ನು ನೋಡಿದ ಕೂಡ ದೊಡ್ಡ ಖುಷಿ ಆಗಿಬಿಡ್ತು. ಯಾಕ್ರೆ ಹಾಕದಿಲ್ಲವ ಹಳೆ ಬಂದಂದ್ರೆ ಅತ್ತಿ ಖುಷಿ ಭಾಳ. ಮಾವು ಯಾರು ಖುಷಿ ಹಾಕರಿ, ಸಸಿ ಮನೆಗೆ ಬಂದ್ರೆ ಮಾವು ಖುಷಿ. ನೀವು ಲೋಕಾರೂಢಿ ಮಾತು ನೋಡ್ರಿ, ನೀವು ಅತ್ತಿ ಹಳೆನ ಮೇಗೆ ಪ್ರೀತಿ ಇರ್ತಾಳ, ಮಾವ ಸಸಿ ಮೇಗೆ ಪ್ರೀತಿ ಇರ್ತಾನ. ಎಲ್ಲಾರ ಒಬ್ಬರಿಂದ ಅತ್ತಿ ಸೊಸಿ ಮ್ಯಾಗ ಪ್ರೀತಿ ಇದ್ದಿದ್ದು ಕೇಳಿರಿ ನೀವು? ಯಾರ ಮನ್ಯಾಗಂದೆ ಇಲ್ರಿ ಅವ್ರ ಮನ್ಯಾಗ ಅತ್ತಿ ಸೊಸಿ ತಾಯಿ ಮಗಳಿದ್ದಂಗೆ ಅದಾರ ಅನ್ನೋದು ಕೇಳಿವೆನ್ ನಾವು? ಅಲ್ಲ, ಎಲ್ಲಿನೂ ಕೂಡ ಇಲ್ಲ. ಮತ್ತೆ ಮಾವ ಸೊಸಿ ಮೇಗೆ ಪ್ರೀತಿ ಇರ್ತಾನ, ಅತ್ತಿ ಹಳೆನ ಮೇಗೆ ಪ್ರೀತಿ ಇರ್ತಾಳ. ಅಪ್ಪಿ ತಪ್ಪಿ ಹಳೆಗಿಂದ ಏನ್ರಿ ಬೇಕಾಯ್ತು ಅಂತಂದ್ರ ಬಂಗಾರ ಗಿಂಗಾರ ಬೇಕಾಯ್ತು ಅಂದ್ರೆ ಮಾವುಗ್ ಫೋನ್ ಹಚ್ಚಲ್ಲ ಅವ. ನೋಡ್ರಿ ನೀವು, ಮಾವುಗ್ ಫೋನ್ ಹಚ್ಚಲ್ಲ. ಯಾರಿಗೆ ಹಚ್ತಾನ? ಅತ್ತಿಗೆ ಹಚ್ತಾನ. ಅತ್ತಿ ಅಂತಾನ, ಏನ್ರಿ ಹೇಳಿದವರು, ನಾ ಅಲ್ಲಿ ಬರ್ಬೇಕಾಯ್ತ, ನನ್ನ ಬಂಗಾರ ಹಾಕಂಗಿತ್ತಂದ್ರೆ ಬರ್ತೀನಿ ಅಂತಾನ. ಯಾವಾಗೀಕೆ ಅಂತಾಳೆ, ನೀವೇನು ಚಿಂತೆ ಮಾಡ್ಬೇಡ್ರಿ, ನಾ ಎಲ್ಲ ಹಾಕಿಸ್ತೀನಿ ಬರ್ರಿ ಎತ್ತಿಕೊಂಡೊಂದು ಹಳೆಯಾಗಿಂದ ಹೇಳ್ತಾಳೆ. ಇಲ್ಲಿ ಮನೆಯಾಗಿಂದ ಗಂಡಗೆ ಜೀವ ತಿಂದು ಹಳೆಯಾಗ ಬಂಗಾರ ಹಾಕ್ಬೇಕು, ಹಳೆಯಾಗ ಬಂಗಾರ ಹಾಕ್ಬೇಕು ಹತ್ಕೊಂಡು ಜೀವ ತಿಂದು ಹಳೆಯಾಗ ಬಂಗಾರ ಹಾಕಿಸ್ತಾಳೆ. ಯಾಕಂದ್ರೆ ಹಳೆಯ ಮೇಗಿಂದ ಪ್ರೀತಿ ಇರ್ತಾಳ. ಮತ್ತೆ ಮಾವ ನೋಡಿದ್ರಿಂದ ಸೊಸಿ ಮೇಗೆ ಪ್ರೀತಿ ಇರ್ತಾನ. ಕಲ್ಪನಾ ಇರ್ಲಿ ನಿಮಗ, ಪಾಪ ಮದುವೆಗಿಂದ 5-6 ತಿಂಗಳಾಗಿರ್ತದ. ಸೊಸಿ ಮನೆಯಾಗಿಂದ ಇವ ಮಾವ ಹೊರಗಿಂದ ಮನೆಗೆ ಬರೋದ್ರಾಗ ಸೊಸಿ ಅಳ್ಕೋತ ಕುಂತಿರ್ತಾಳ. ಅಳ್ಕೋತ ಕುಂತಾಗ ಪಾಪ ಮಾವು ಬಂದು ಕೇಳ್ತಾನ, ಯಾಕವ್ವ ಯಾಕೆ ಅಳ್ಳಕತ್ತಿದಿ? ಏನ್ರಿ ಮಾವರನ್ನ ಏನು ತಪ್ಪು ಮಾಡ್ಲಾರ್ದೇನೆ ಅತ್ತಿ ನನಗೆ ಬೈಲಕತ್ತಾಳ್ರಿ. ಅತ್ತಿ ನನಗಿಂದ ಬಾಯಿ ಬಂದಂಗಿಂದ ಬೈದಾಳ್ರಿ, ಅದಕ್ಕೆ ನಾ ಅಳ್ಳಕತ್ತೀನಿ ತಿಳ್ಕೊಂಡಂದಾಗ ಅವ ಮಾವ ಅಂತಾನ, ಉತ್ಸವ ಯಾಕೆ ಕಳ್ತಿದಿ, ಸಮಾಧಾನ ಮಾಡ್ಕೊ. ಇನ್ನ ಬಂದೆ ನೀನ್ 4-5 ತಿಂಗಳಾಗಿಲ್ಲ, ಇಟ್ಟು ಅಳ್ಳಕತ್ತಿದಿ, ನಾ ಎಟ್ಟು ಅಳ್ಬೇಕು? ಅವ ಸೊಸೆಗಂತಾನ, ನೀ ಬಂದು 4-5 ತಿಂಗಳದ ಇಟ್ಟು ಅಳ್ಳಕತ್ತಿದಿ, ನಾ ಈಗಿನ ಜೋಡಿ ಅಂದ, ನಾ ಎಟ್ಟು ಅಳ್ಬೇಕು? ಸಮಾಧಾನ ಮಾಡ್ಕೊ, ನಾ ಅದಿನೆಲ್ಲ ನಿನಗೇನು ಆಗ್ಲಾರ್ದಂಗೆ ಆಕಿ ಬೈಲಾರ್ದಂಗೆ ನಾನೆಲ್ಲ ನೋಡ್ತೀನಿ ತೋ, ನೀ ಸಮಾಧಾನ ಮಾಡ್ಕೋ ತಿಳ್ಕೊಂಡು ಪಾಪ ಸೊಸಿಗೆಂದ ಮಾವು ಸಮಾಧಾನ ಮಾಡ್ತಾನೆ ಹೊರತಾಗಿ ಅತ್ತಿ ಸಮಾಧಾನ ಮಾಡಲ್ಲ. ಅದು ಲೋಕಾರೂಢಿ ಮಾತಿದೆ. ಯಾವಾಗಿಂದ ಹಳೆ ಮನೆಗೆ ಬಂದ ಕೂಡಲನ ಅತ್ತಿಗೆ ದೊಡ್ಡ ಖುಷಿ ಆಗಿಬಿಡ್ತು. ಇದ್ದಿದ್ದು ಬಿದ್ದಿದ್ದೆ ಅಂದ್ರೆ ಚಲೋ ಕಿಮ್ಮತ್ತಿನ ಸೀರೆ ತೆಗೆದು ಸೀರೆ ಉಟ್ಕೊಂಡು ಇರ್ಲಾರ್ದು ಬಂಗಾರ ಕೊಳ್ಳಾಗ ಹಾಕೊಂಡು, ಏನ್ರಿ ಹಳೆ ನಿದ್ರಿಗೆ ಅಂದ್ರೆ ಕಾಫಿ ಕುಡಿತೀರೇನ್ರಿ ಎಳೆದವರು, ಚಹಾ ಕುಡಿತೀರೇನ್ರಿ ಎಳೆದವರು. ಪಾಪ ಇಟ್ಟೆಲ್ಲ ವ್ಯವಸ್ಥೆ ಮಾಡಾಕತ್ಲು, ಮಾತಕತಿ ಆಡಿ ಅಂದವ. ರಾತ್ರಿ ಊಟ ಮಾಡಿ ಮಕ್ಕೊಂಡ್ರು. ಬೆಳಗ್ಗೆ ಎದ್ದು ಕುಳ್ಳನಿಕ್ಕೆ ಅತ್ತಿ ಏನ್ ಮಾಡಿದ್ಲು, ಎಂದೂ ಬರ್ಲಾರ್ದ ಹಳೆ ಬಂದಾನ. ಒಟ್ಟ ಬಂದೇ ಇಲ್ಲ ಮದುವೆ ಮಾಡ್ಕೊಂಡ್ ಬಳಕ, ಎಂದೂ ಇಲ್ಲಾರ್ದ ಹಳೆ ಬಂದಾನ ತಿಳ್ಕೊಂಡೊಂದು ಪಾಪ ಬ್ಯಾಳಿಗೆ ಹಾಕಲ್ಲು. ಏನ್ರಿ ಯಾವಾಗಿಂದ ಬ್ಯಾಳಿಗೆ ಹಾಕಿ ಚಂದ ಹೂರ್ಣ ರುಬ್ಬಿಕ್ಕೆ ಏನ್ ಮಾಡಲು, ಇಂತಿಂತವ್ ಕರಿಗಡ ಮಾಡಲು, ಬೇಸಿ ಇಂಥವ್ ಹೆಗ್ಗಣದಂತವ್ ಹಿಂದಿಂದ ದೊಡ್ಡ ದೊಡ್ಡ ಕರಿಗಡ ಮಾಡಲು. ಯಾವಾಗಿಂದ ಕರಿಗಡ ಮಾಡಲು ಅತ್ತಿ ಹಳೆಯಾಗ ಕರಲು, ಹಳೆದೇವ್ರು ಬರ್ರಿ ಊಟ ಮಾಡಕತ್ತೀರಿ ಬರ್ರಿ ಆಯ್ತ ತಿಳ್ಕೊಂಡ ಪಾಪ ಹಳೆ ಬಂದ ಊಟಕ್ಕೆ ಕೂತ. ಮೊದಲು ಒಂದು 5 ಕರಿಗಡಬೆ ನೀಡಲು, ತುಪ್ಪ ನೀಡಲು ಗಂಗಾಳದಾಗ ಒಂದು 5 ಕರಿಗಡಬೆ ನೀಡಲು. ಇದು ಆಶ್ಚರ್ಯ ಏನು ತಿಳ್ಕೊಂಡ ಕೇಳಿದ್ರೆ ಇದು ಹಳೆ ಕರಿಗಡಬೆನ ನೋಡಿದ್ದಿಲ್ಲ. ಇದೆ ಹಂಗದ, ಒಟ್ಟು ಕರಿಗಡ ಬಂದ್ರೆ ಗೊತ್ತಿಲ್ಲ ಅವನಿಗೆ. ಯಾವಾಗಿಂದ ಕರಿಗಡ ಬಂದ್ರೆ ಗೊತ್ತಿಲ್ಲ. ಇವ ಅಂದ, ಅತ್ತಿ ಇವಕ್ಕೇನತ್ತಾರ್ರಿ ಅಂದ. ಅಯ್ಯೋ ಇವಕ್ಕೇನತ್ತಾರ ಹೇಳಿದವ್ರು ಕರಿಗಡ ಬತ್ತಾರ್ರಿ ಅಂದ್ಲು. ಇನ್ನ ನನಗೆ ಅಟ್ಟು ಚಂದ ಮಾಡಕ್ ಬರಲ್ಲ, ನಿಮ್ಮ ಹೆಂಡತಿ ಚಂದ ಮಾಡ್ತಾಳ್ರಿ ಅಂದ್ರೆ ನನ್ನ ಮಗಳು ಚಂದ ಮಾಡ್ತಾಳ, ಮಾಡಿಸ್ಕೊಂಡು ಉಂಡ್ರಿಲ್ಲ ತಿಳ್ಕೊಂಡೊಂದು ಪಾಪ ಅತ್ತಿ ಹಳೆಯಾಗಂದ ಹೇಳಲು. ಮೊದಲು ಒಂದು 5 ಕರಿಗಡ ಮುಂಡ ರುಚಿ ಹತ್ತು, ಮತ್ತ 5 ನೀಡಲು, ಮತ್ತ 5 ನೀಡು, ಕಮ್ಮಿ 75 ಕರಡು ತಿನ್ನತ್ತವ. ಏನ್ರಿ ಅವು ತಿಂತವ್ ಕಡುವ.
ಹೊಲ್ದಾಗ ದುಡಿಯೋ ಮನುಷ್ಯ ನಮ್ಮಂಗೇನ ಚಂತನ ಕೂಲ್ಯಾಕ ಕುಂದ್ರ ನಾವೊಂದು ಇಡ್ಲಿ ತಿಂದು ಹೊಲ್ದಾಗಂದ ದುಡಿತಾಗಂದ ಮನುಷ್ಯ ಒಂದು 70-75 ಕರಿಗಡಬ ತಿಂದ ಮತ್ತ ಮಾತುಕತೆ ಆಡಿ ಅತ್ತಿ ನಾನು ನಡಿತೀನಿ ಹೊಲದ ಕಡೆ ಯಾರು ಇಲ್ಲ ಒಬ್ಬಟ್ಟಿಗಿದ್ದೀನಿ ನಾ ಊರಿಗೆ ಹೋಗ್ತೀನಿ ಎತ್ತಿ ಕುಣಂದ ಆಯ್ತು ಹೇಳಿದ್ರು ಹೋಗಿ ಬರ್ರಿ ನನ್ನ ಮಗಳಿಗೆ ಚಂದ ನೋಡ್ಕೋರಿ ನನ್ನ ಮಗಳು ಮನೆ ಬಿಟ್ಟದ ಹೊರಗೆ ಕಾಲೇ ಇಟ್ಟಿಲ್ಲ ನಿಮ್ಮ ಮನೆಗೆ ಬಂದಾಗಂದ ನನ್ನ ಮಗಳನ್ನ ಜರ ಚಂದ ನೋಡ್ಕೋರಿ ಎತ್ತಿಕೊಂಡಂದಾಗ ಅದೇನು ಚಿಂತೆ ಮಾಡಿಬಿಡ್ರಿ ಅತ್ತಿ ಎಲ್ಲ ಚಂದ ನೋಡ್ಕೋತೀನಿ ಅಂತಂದು ಮಾತು ಕೊಟ್ಟು ಇನ್ನೇನು ಬಾಗಿಲು ಹೊರಗಿಂದ ಕಾಲು ಇಡ್ತಿದ್ದ ಅವನಿಗೇನೋ ನೆನಪಾಯ್ತು ಮತ್ತೆ ತಿರುಗಿ ಬಂದ ಅತ್ತಿ ಅಂದ ಏನ್ರಿ ಅಂದ ಅವು ಮಾಡಿದ್ರಲ್ಲ ಅವಕ್ಕೆ ಏನತ್ತಾರ್ರಿ ಅಂದ ನೆನಪೇ ಹೋಗಿತ್ತು ಅದಕ್ಕೆ ಪಾಪ ಅವಕ್ಕೆ ಏನತ್ತಾರ್ರಿ ಅಂದ ಅವಕ್ಕೇನತ್ತಾರ ಹೇಳಿದ್ರು ಕರಿಗಡ ಬತ್ತಾರ ಅಂದ ಯಾವಾಗಿಂದ ಕರಿಗಡ ಬತ್ತಾರ ತಂದು ಕೂಡನ ಇವ ಅಂದ ಇದು ಇಲ್ಲೇ ಆಗೋದ್ರಿ ಇಟ್ಟು ಮರ್ತು ಬಿಟ್ಟೀನಿ ಇನ್ನು ಅಪ್ಪಿ ತಪ್ಪಿ ಊರಿಗೆ ಹೋಗುತ್ತಾರೆ ಇದ್ಯಾಂಗ ನೆನಪಿರ್ತದ ಅದಕ್ಕೆ ಒಂದು ಕೆಲಸ ಮಾಡಬೇಕು ಇಲ್ಲಿದಿಂದ ಊರ್ ತನ ಅನ್ಕೋತ ಹೋಗೋದು ಏನ್ರಿ ಯಾರ ಮನೆದಿಂದ ಅತ್ತಿ ಮನೆದಿಂದ ಅಲ್ಲಕ್ಷಣ ಮಾಡೋದು ಕರಿಗಡಬ ಅತ್ತಿ ಮನೆಯಿಂದ ಅನ್ನಕ್ಕೆ ಚಲೋ ಮಾಡಿಬಿಟ್ಟ ಕರಿಗಡಬ ಒಮ್ಮೆ ಕರಿಬಡಿಗೂ ಅನಾವ ಗಡಬಡದಾಗ ಹಂಗೆ ಕರಿಗಡಬ ಅನ್ಕೋತ ಬರೋ ದಾರೆ ಯಾರ ಊರು ಸಮೀಪ ಬಂದ ಮಾತಾಡ್ಸೋರಲ್ಲ ಯಾಕೆ ಹೋಮಲ್ಲ ಎಲ್ಲಿಗೆ ಹೋಗಿದಿ ಕರಿಗಡಬ ನಾವು ಮುಂದೆ ಹೋಗಿ ಯಾಕಂದ್ರೆ ಮರಿತಂದ್ರ ಹೋಗಲ್ರಿ ಹಂಗೆ ನಾವ ಕರಿಗಡಬ ನಾವ ಯಾವಾಗಿಟ್ಟೆಲ್ಲ ಅನ್ಕೋತಂದ ಊರು ಮುಂದೆ ಬಂದ ದೊಡ್ಡ ಅಗಸಿಯಾಗಂದ ಕಲ್ಲು ಹಾಕಿರ್ತಾರೆ ನೋಡ್ರಿ ನೀವು ಸೆಂಟರ್ದಾಗ ಅದು ಬ್ರಹ್ಮನ ರುಂಡ ಹತ್ತಿಕೊಂಡು ಅಂತಾರ ಅದಕ್ಕೆ ಯಾವಾಗಿಂದ ಅಗಸಿಯಾಗಿಂದ ಬಂದ ಕರಿಗಡಬ ಅನ್ಕೋತ ಬರೋದ್ರೊಳಗಂದ ಆ ಕಲ್ಲಿಗೆ ಎಡವಿ ನೆಲಕ್ಕೆ ಬಿತ್ತಾಯ್ತು ಯಾವಾಗ ಬಿತ್ತು ಉಯ್ಕ್ ಅಂದ ಕೂಡ ಕರಿಗಡಬ ಅಲ್ಲಿ ಅಗಸಿಯಾಗೆ ಉಳಿತದ ಏನ್ರಿ ಎದ್ದು ಕೂಡ ಉಯ್ಕ್ ಪಾಪ ನೋಡಿದ ಮಂದಿ ಅನ್ನಕತ್ತು ಇನ್ನ ನಿನ್ನೆ ಮೊನ್ನೆ ಚಂದ ಇತ್ತಲ್ರಿ ಪಾರ ಅಲ್ಲ ಇದು ಪಾಪ ಯಾರೋ ಬಾನಮತಿ ಮಾಡ್ಯಾರ ಯಾರೋ ಚಾಡಿ ಮಾಡ್ಯಾರ ಹಿಂಗ ಮಂದಿ ಇವ ಇದರಿಂದ ಒಟ್ಟು ಯಾಕೆ ಹೋಮಲ್ಲ ಹಿಂಗ್ಯಾಕಾಗಂದೇನು ಹೇಳ್ರಿ ಮನೆಗೆ ಬರೋದ್ರಾಗ ಹೆಣ್ತಿ ನೋಡಲು ಅವ್ವ ನನ್ನ ಗಂಡನ ತವ್ರ ಮನೆಗೆ ಹೋಗಿ ಬಂದಾನಂತಂದು ಕಾಲಿಗೆ ನೀರು ಕೊಡ್ಲು ದಿನ ಏನು ಕೊಡ್ತಿದ್ದಿಲ್ಲ ಅವತ್ತು ಕೊಟ್ಲು ಹೆಣ್ತಿಂದ ಕಾಲಿಗೆ ನೀರು ಕೊಟ್ಲು ಕಾಲು ತೊಳ್ಕೊಂಡ ಒಳಗೆ ಬಂದ ಯಾವಾಗಿಂದ ಒಳಗೆ ಬಂದ ಯಾಕ್ರಿ ನಮ್ಮವ್ವ ಆರಾಮದಳಿಲ್ಲ ಹುಚ್ಚಿ ಆರಾಮದಾಳ ನಿಮ್ಮವ್ವ ಮತ್ತ ನಿಮಗೆ ವ್ಯವಸ್ಥೆ ಚಂದ ಮಾಡಲಿಲ್ಲ ಹುಚ್ಚಿ ಇವತ್ತು ಎಂತ ವ್ಯವಸ್ಥೆ ಮಾಡ ಅಂತ ವ್ಯವಸ್ಥೆ ಏನು ಮಾಡ್ಯಾಳ ನಮ್ಮವ್ವ ಅನ್ಲಿಕ್ಕೆ ಹುಚ್ಚಿ ಇವತ್ತು ಉಯ್ಕ್ ಮಾಡಿದ್ಲು ಏನ್ರಿ ಅದು ಕರಿಗಡಬ ಅಲ್ಲೇ ಅಗಸಿಯಾಗ ಉಳಿತದು ನಿನ್ನೆ ನಿಮ್ಮವ್ವ ನನಗಂದ ಇವತ್ತು ಮುಂಜಾನೆ ಉಯ್ಕ್ ಮಾಡಿದ್ಲು ಇವತ್ತು ನೀ ಮಾಡು ಯಾಕಂದ್ರೆ ಹೇಳ ನಿಮ್ಮವ್ವ ಹೇಳ್ಯಾಳ ಆಕಿನಕ ನೀನೇ ಚಂದ ಮಾಡ್ತೇತ ಅದಕ್ಕೆ ಅಂದ ನೀ ಇವತ್ತು ಎಟ್ಟ್ಯಾಗ ಖರ್ಚು ಬರ್ಲಿಕ್ಕ ನೀ ಉಯ್ಕ್ ಮಾಡುವತ್ತಿವ ಆಕಿ ಅಂತಾಳ ಉಯ್ಕ್ ಅಂದ ಕೇಳೇ ಇಲ್ಲ ಎಲ್ಲಿದ್ ಮಾಡ್ಲಿ ಅತ್ತಿಕಿ ಇಲ್ಲ ನಿನಗೆಲ್ಲ ಗೊತ್ತದ ನೀ ಇವತ್ತು ಉಯ್ಕ್ ಮಾಡು ಇಲ್ರಿ ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ ತಗೊಂಡು ಪಾಪ ಹೆಣ್ತಿ ಹೇಳಕತ್ತಾಳ ಇಲ್ಲ ನಿನ್ನ ಕಟ್ಕೊಂಡ್ ಗಂಡಿಗೆ ಮಾಡಿ ತಿನ್ಸಂಗಿಲ್ಲತ್ತದ ಮತ್ತೆ ಯಾರಿಗೆ ತಿನ್ಸಕ್ಕಿದೆ ಇವತ್ತು ಎಟ್ಟಾಗ ನನ್ನ ಹೊಲ ಹೋಗಲಕ್ಕ ನನ್ನ ಮನಿ ಹೋಗಲಕ್ಕ ಅದಕ್ಕೆ ಏನ್ ಹತ್ತದ ಹೇಳ ನಾ ತಂದು ಕೊಡ್ತೀನಿ ಆದ್ರೆ ಒಟ್ಟು ಇವತ್ತು ನನಗೆ ಉಯ್ಕ್ ಮಾಡು ಅಕ್ಕಿ ಅಂತಾಳ ಉಯ್ಕ್ ಅಂದ್ರೆ ಗೊತ್ತಿಲ್ಲ ನಾ ಎಲ್ಲಿದ್ ಮಾಡ್ಲಿ ನಿನ್ಗೆ ಗೊತ್ತಿದ್ದನು ಗೊತ್ತಿಲ್ಲ ಅಂತ ಹಂಗೆ ಬಡಿಗೆ ತೊಗೊಂಡು ಹೊಡ್ಲಕತ್ತ ಹೆಣ್ತಿ ಒಂದು ಸಾವನ್ನ ಬೆನ್ನಾಗಿ ಹೊಡಿಲಕತ್ತ ಇದು ಪಾಪ ಹೆಣ್ಮಗಳು ಬಚಾವ್ ಅನ್ನಕತ್ತ ಯಾರು ಕೇಳ್ಬೇಕಲ್ಲಿ ಮನ್ಯಾಗ ಮಗ್ಗುಲ ಮನ್ಯಾಗ ಒಂದು ಮುದುಕಿತ್ತು ಅದು ಓಡಿ ಬತ್ತಿಕ್ಕಿ ಚೀರೋದ್ ಕೇಳಿ ಯಾವಾಗಿಂದ ಓಡಿ ಬಂತು ಬರೋದ್ರೊಳಗಿಂದ ಏನೋ ಹೊಡಿಲಿಕ್ಕತ್ತಿದ್ದ ತಮ್ಮ ಅದು ಕೈಯನ್ನು ಬಡಿಗೆ ಕಸ್ಕೊಂಡು ಹೋಗೋದು ಯಾಕೆ ಹೊಡಿಲಿಕ್ಕತ್ತಿ ಹೆಣ್ಮಕ್ಳ ಮೇಲೆ ಕೈ ಮಾಡ್ತಾರ ಉತ್ಸಾಹ ಹಂಗೆ ಹೊಡಿಬಾರ್ದು ನೋಡು ಪಾಪ ಸಣ್ಣ ಹೆಣ್ಮಗಳು ನೀ ಹೆಂಗೆ ಹೊಡೆದಿದ್ದಿ ಒಂದೊಂದು ಕರಿಗಡಬ ಉಬ್ಬದಂಗೆ ಉಬ್ಬ್ಯಾವ ಆಗ್ತಿದ್ ಮುದುಕಿ ಇವ ಅಂದ ಯಪ್ಪೋ ಕರಿಗಡಬೋ ಯಪ್ಪ ಅವ ಕರಿಗಡಬ ಅಂದವ ಅವಾಗ ಹೆಣ್ತಿ ಎದ್ದು ನಿಂತು ಕೊಟ್ಲೈತಿ ಅಲ್ಲ ಕರಿಗಡ ಬಂದಿದ್ರೆ ಈಗ ಮಾಡಿ ತಿನ್ನಿಸ್ತಿದ್ರು ಹೌದಲ್ರಿ ಕರಿಗಡ ಬಂದ್ರ ಮಾಡಿ ತಿನ್ನಿಸ್ತಿದ್ರು ಮತ್ತ ಉಯ್ಕ್ ಅಂದ್ರೆ ಯಾರು ಮಾಡಿ ತಿನ್ನಿಸ್ಬೇಕ್ರಿ ಯಾರು ತಿನ್ಸಕ್ಕಾಕದ್ರಿ ಇವತ್ತು ಎಲ್ಲಿದಿಂದ ಅನ್ಕೋತ ಬಂದಾನ ಅತ್ತಿ ಮನೆಯಿಂದ ಪೂರ ಊರು ಅಗಸಿಗೆ ಬರುತ್ತಾನ ಕೂಡ ಅನ್ಕೋತ ಬಂದಾನ ಏನತ್ತ ಕರಿಗಡಬ ಅನ್ಕೋತ ಬಂದಾನ ಯಾವಾಗಿಂದ ಅಗಸಿಯಾಗಿಂದ ಬಂದು ಬಿದ್ದು ಕೂಡನ ಕರಿಗಡಬನದು ಮರ್ತು ಯಾವಾಗಿನ ಉಯ್ಕ್ ಅನ್ನಕತ್ತನಲ್ಲ ಉಯ್ಕ್ ಅಂದ್ರೆ ಯಾರು ಮಾಡಿಕೊಡಕ್ ಆಗಂಗಿಲ್ಲ ಯಾಕಿದನ್ನ ಸುಮ್ಮನೆ ನಿಮಗೆ ಹಾಸ್ಯ ಅನಿಸಲಕ್ಕ ನಾ ಯಾಕಿದನ್ನ ಮಾತು ಹೇಳಕತ್ತೀನಿ ಅಂತ ತಿಳ್ಕೊಂಡ್ರ ನಾವು ಕೂಡ ತಾಯಿ ಗರ್ಭದಿಂದ ಭೂಮಿಗೆ ಬರೋ ಪರಂತರವಾಗಿ ಕೂಡ ಶಿವ ಅಂದಿವಿ ಹರಾರ ಅಂದಿವಿ ಮಲ್ಲಯ್ಯ ತಗೊಂಡು ಅನ್ಕೋತ ಬಂದಿವಿ ಯಾವಾಗಿಂದ ತಾಯಿ ಗರ್ಭದಿಂದ ನಾವು ಭೂಮಿಗೆ ಬಿದ್ದೇವೋ ಹೆಂಗ ಅವ ಕರಿಗಡ ಅನ್ನೋದನ್ನು ಮರ್ತನೋ ಹಂಗ ನಾವು ಶಿವ ಅನ್ನೋದನ್ನು ಮರ್ತು ಬಿಟ್ಟಿವಿ